ತುಳಸಿ ಹಬ್ಬನ ನಾವು ಕಾರ್ತಿಕ ಮಾಸದಲ್ಲಿ ಮಾಡಿದ್ರು. ಫುಲ್ ದೀಪ ಎಲ್ಲ ಹಚ್ಚಿ ಡೆಕೋರೇಷನ್ ಮಾಡಿ ಅಲ್ಲ ಮನೆ ಮುಂದೆ ದಿನ ಹೊರಗಡೆ ಬಂದಾಗ ಈ ಥರ ಡಬ್ಬಿ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಮದುವೆ. ಯಾರ ಮದುವೆ ಅನ್ಕೋತಾ ಇದ್ದೀರಾ? ತುಳಸಿ ಮದುವೆ. ಅಂದರೆ ನಾವು ತುಳಸಿ ಹುಣ್ಣಿಮೆನ ತುಳಸಿ ಮದುವೆ ಅಂತಲೂ ಹೇಳ್ತೀವಿ. ಇನ್ನೊಂದು ನಾನು ಇವತ್ತು ಸ್ಪೆಷಲ್ಲಾಗಿ ತುಳಸಿ ಹಬ್ಬಕ್ಕೆ ಉತ್ತರ ಕನ್ನಡದಲ್ಲಿ ಅಂದರೆ ನನ್ನ ಊರಿನಲ್ಲಿ ಯಾವ ಥರ ನಾವು ಮಾತಾಡ್ತೀವಿ ನಾರ್ಮಲಾಗಿ ಡೈಲಿ, ಅದೇ ಥರ ನಿಮ್ಮ ಮುಂದೆ ಮಾತಾಡಿ ಒಂದು ಫಸ್ಟ್ ಟೈಮ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಡಿಸ್ಟ್ರಿಕ್ಕು ಉತ್ತರ ಕನ್ನಡ. ಎಲ್ಲರೂ ಉತ್ತರ ಕರ್ನಾಟಕ ಅಂದ್ಕೊಬಿಡ್ತಾರೆ, ತಪ್ಪು. ಉತ್ತರ ಕನ್ನಡ. ಇನ್ನೊಂದು ನಮ್ಮ ಭಾಷೆ ಸ್ಪೆಷಲ್ ಏನಂದರೆ, ನಾವು ಮಾತಾಡುವಾಗ ಹೆಚ್ಚು ಕನ್ನಡ ಪದವನ್ನೇ ಬಳಸ್ತೀವಿ, ಅಂದರೆ ಇಂಗ್ಲೀಷ್ ಸ್ವಲ್ಪ ಕಡಿಮೆ ಬಳಸ್ತೀವಿ. ನಾನು ಬೆಂಗಳೂರಿಗೆ ಹೋಗಿದ್ನಲ್ವ, ಆಗ ಆಫೀಸಲ್ಲಿ ಸ್ಟಾರ್ಟಿಂಗಿಗೆ ಅವ್ರಿಗೆ ನಾನು ಏನು ಮಾತಾಡ್ತಿದ್ದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಫುಲ್ ಸ್ಪೀಡಾಗಿ ಮಾತಾಡ್ತಿದ್ದೆ ಮತ್ತು ಪರ್ಟಿಕ್ಯುಲರ್ ವರ್ಡ್ಸು ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಮೀಟಿಂಗಲ್ಲಿರಲಿ ಇಲ್ಲಿರಲಿ ಕನ್ನಡ ಯೂಸ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಿದ್ದೆ. ಅದು ಈಗ ಸ್ವಲ್ಪ ಓಕೆ ಆಗಿದೆ. ಈಗ ನಾನು ಚಾನೆಲ್ ಮಾಡಿದ್ಮೇಲೂ ಕೂಡ ಸ್ವಲ್ಪ ನಿಮಗೆಲ್ಲ ಅರ್ಥ ಆಗಬೇಕು ಅಂತ ಹೇಳಿ ನಿಧಾನ ಮಾತಾಡಿ ನಾನು ಈ ಥರ ಮಾತಾಡೋದು. ನಾನು ನಿಜವಾಗ್ಲೂ ಮನೇಲೆಲ್ಲ ಈ ಥರ ಮಾತಾಡಲ್ಲ. ಬೆಂಗಳೂರಿಗೆ ಹೋದರೂ ನಾನು ಬೆಂಗಳೂರು ಕನ್ನಡನೂ ಕಲೀಲಿಲ್ಲ. ಹತ್ತತ್ರ 2 ವರ್ಷ ಆದರೂ ಕೂಡ ನಾನು ಬೆಂಗಳೂರು ಕನ್ನಡ ಕಲೀಲಿಲ್ಲ. ನಮ್ಮ ಊರಿಂದು ಅದು ಗುಣ ಇರಬೇಕು. ಮಿಕ್ದವ್ರು ಹೆಂಗೆ ಗೊತ್ತಿಲ್ಲ, ನಾನು ಎಲ್ಲೇ ಹೋಗಲಿ ಯಾವರಿಗೂ ಹೋಗಲಿ ಸಡನ್ನಾಗಿ ನನ್ನ ಲ್ಯಾಂಗ್ವೇಜ್ ಅಂತೂ ಚೇಂಜ್ ಆಗೋಲ್ಲ. ಅಲ್ಲಿ ಬೆಂಗಳೂರಿಗೆ ಹೋದರೂ ನನ್ನ ಭಾಷೆಯಲ್ಲಿ ಮಾತಾಡಿ ಅವ್ರಿಗೆ ಅರ್ಥ ಆಯಿತು ಬಿಟ್ಟರೆ ನಾನು ಚೇಂಜ್ ಆಗಲಿಲ್ಲ. ಸ್ವಲ್ಪ ಅಲ್ಲೇ ಅವ್ರಿಗೆ ಅರ್ಥ ಆಗೋಸ್ಕರ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡೆ ಅಷ್ಟೇ. ಇಂಟ್ರೊಡಕ್ಷನ್ನ ಜಾಸ್ತಿ ಕೊಟ್ಬಿಟ್ಟೆ ಅನಿಸುತ್ತೆ. ನಾನು ಮನೇಲಿ ಹೇಗೆ ಮಾತಾಡ್ತೀನಿ ಹಾಗೆ ಇವತ್ತಿನ ಲಾಗನ್ನು ಕೂಡ ಮಾಡ್ತೀನಿ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಲಾಗ್ ಸ್ಟಾರ್ಟ್ ಮಾಡೋಣ. ತುಳಸಿ ಹಬ್ಬ ಮಾಡೋದು ರಾತ್ರಿಗೆ, ಹಾಗಂತ ಬೆಳಿಗ್ಗೆ ಪೂಜೆ ಮಾಡದೇ ಇರೋಕ್ಕಾಗೋದಿಲ್ಲ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನೊಂದು ಪುಟ್ಟದಾದ ರಂಗೋಲಿ ಹಾಕಿದೆ. ಬೆಕ್ಕು ನಾಯಿ ಮಾತ್ರ ತ್ರಾಸು ಕೊಡ್ತದೆ, ರಂಗೋಲಿ ಹಾಕೋಕ್ಕೆ ಕೊಡೋದಿಲ್ಲ. ನಾ ರಂಗೋಲಿ ಕಷ್ಟಪಟ್ಟು ಹಾಕಿದ್ರೆ ಬೆಕ್ಕು ನಾಯಿ ಕೈಲಿ ಕಾಪಾಡೋಕ್ಕೆ ಬೇಕು. ಆಮೇಲೆ ಹಾಗೆ ಕಬ್ಬು ಮತ್ತು ಈ ಮಾವಿನ ಎಲೆ ಎಲ್ಲ ತಂದಿಟ್ಟಿದ್ರು. ಮತ್ತೆಂತಕ್ಕೆ ತಡ ಮಾಡೋದು ಅಂತ ಹೇಳಿ ಡೆಕೋರೇಷನ್ ಸ್ಟಾರ್ಟ್ ಮಾಡೇ ಬಿಟ್ಟರು. ಆ ಗೋಣಿ ಬಳ್ಳಿಗೆಲ್ಲ ಮಾವಿನ ಗಿಡದ ಎಲೆ ಇರ್ತದಲ್ಲ, ಒಂದೊಂದೇ ಬಿಡಿಸ್ಕೊಂಡು ಅದಕ್ಕೆ ಚುಚ್ತಾ ಹೋದರೆ ಆಯಿತು. ನೋಡೋಕೆ ಮಾತ್ರ ಭಾರಿ ಕಾಣ್ತದೆ. ವರ್ಷಕ್ಕೊಂದ್ಸತಿ ತುಳಸಿ ಮದಿ ಮಾಡೋದು, ಇಷ್ಟರೂ ಮಾಡದೇ ಇದ್ರೆ ಆಗೋದಾ? ಆಮೇಲೆ ಈ ಚಿನ್ನ ಬಂಗಾರ ಬದಲಿಗೆ ತುಳಸಿಗೆ ಇಷ್ಟವಾದದ್ದೇ ಈ ನಲ್ಲಿಕಾಯಿ ಗಿಡ ಮತ್ತು ಹುಣಸೆ ಹಣ್ಣಿನ ಗಿಡ. ಅದನ್ನು ಕೂಡ ಮೇಲ್ಗಡೆ ಹಾಕ್ತೀವಿ. ನಾನು ಈಗ ಡೆಕೋರೇಷನ್ ಮಾಡೋಕ್ಕೆ ಹೋಗ್ತೆ. ಇಬ್ಬರೇ ಪಾಪ ಕಷ್ಟಪಡ್ತವ್ರೆ, ನಾನು ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೇಳಿ ಸ್ವಲ್ಪ ಕೈ ಹಾಕಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡಿದೆ. ನೋಡಿ ಹೆಂಗೆ ಅರ್ಧ ಡೆಕೋರೇಷನ್ ಮಾಡುವಷ್ಟರಲ್ಲೇ ಮದುಮಗಳು ಎಷ್ಟು ಚೆಂದ ಕಾಣ್ತದೆ ಮಂಟಪದ ಮಧ್ಯ. ಇನ್ನು ಫುಲ್ ಡೆಕೋರೇಷನ್ ಮಾಡಿಬಿಟ್ರಂತೂ ಮುಗ್ದೇ ಹೋಯಿತು. ಇದ್ರ ಸುತ್ತಲೂ ಕಬ್ಬು ಹಾಕೋಕದೆ, ಅಂದರೆ ಕಬ್ಬಿನ ಸೈಡಿಗೆಲ್ಲ ಈ ಕಡ್ಡಿ ಕಸ ಎಲ್ಲ ಇರ್ತದಲ್ಲ, ಅದನ್ನು ಕತ್ತಿ ತಗೊಂಡು ಒಂದು ರೌಂಡ್ ಸೌರ್ ಹಾಕಬೇಕು. ಆಮೇಲೆ ಕಬ್ಬು ಕಟ್ಟೋದು. ಫೈನಲ್ಲಾಗಿ ಹೆಂಗೆ ಕಾಣಿಸ್ತದೆ ಅಂತ ಹೇಳಿ ರಾತ್ರಿ ಕಾಣಿಸ್ತೆ, ಅಲ್ಲಿವರೆಗೆ ವೇಟ್ ಮಾಡಿ. ನೋಡಿದ್ರ ನಮ್ಮನೆ ಮದುವೆ ಹುಡುಗಿನ ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಈಗ ಪೂಜೆ ಸ್ಟಾರ್ಟ್ ಮಾಡೋಣ. ತುಳಸಿ ಹಬ್ಬಕ್ಕೆ ತಂಗಿ ಬಂದಿರಲಿಲ್ಲ. ನಾವು 3 ಜನ ಬಿಟ್ಟರೆ ರಾಬಿನ್ ಒಂದು. ಹಾಗಾಗಿ ನಾನೇ ಪಟಾಕಿ ಹೊಡಿಬೇಕು ಅಂತ ಹೇಳಿ ಹೊರಟೆ. ಬಂದರು. ಚಲೋ ತಿರ್ಗ್ರೆ ಸಾಕು. ಹೋಯ್ತಾರ್ಗೆ ಓಕೆ ಮುಗಿತದೆ. ಚಟ್ ಚಟ್ ಅಬ್ಬಿ ಎಲ್ಲೋಗಿದೆ ಮಗ? ಕೊಚ್ಕೊ ಬಂದ್ಬಿಡುವ. ಆಮೇಲೆ ನಾ ಹೇಳಿಲ್ಲ
ಫಸ್ಟ್ ಕೋಡ್ ಹಚ್ಚಿದಾಗ ಹಿಡಿಯೋಕೆ ಹೋಗಿದ್ದ ಅಂತ. ಎಲ್ಲ ನಾಯಿಗೂ ಹೆದರಿಕೆ ಆದರೆ ನಮ್ಮ ರಾಬಿನ್ಗೆ ಭಾಳ ಧೈರ್ಯ ಬಂದುಬಿಟ್ಟದೆ. ಪಟಾಕಿ ನೋಡಿ ಖುಷಿ ಆಗಿಬಿಟ್ಟದೆ. ಅದ್ರ ಕಚ್ಕ ಬಂದುಬಿಡಬೇಕು ಅಂತ ಟ್ರೈ ಮಾಡ್ತಾವನೆ ಅವಾಗಿಂದ. ಬಾ ಹೋಗ್ಬಿಡ 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 ಕುತ್ಕ ಇಲ್ಲೇ ಒಲ್ಲುಡು ಹೋಗ್ಬಿಡ. ಏ ನನ್ನ ಮೊಬೈಲ್ ಕಚ್ಚೋದಲ್ಲ. ರಬಿ ರಬಿ ರಾಬಿನ್ ಮನೆನೆಲ್ಲ ಡಸ್ಟ್ಬಿನ್ ಮಾಡಿಬಿಟ್ಟಾನೆ. ಪ್ರಸಾದಕ್ಕೆ ಕಬ್ಬು ಮತ್ತು ಅವಲಕ್ಕಿ ಕೊಡ್ತರು. ಪಾಪ ನೋಡ್ತಾವನೆ ಅಂತೂ ಒಂದು ಕಬ್ಬನ ಪೀಸ್ ಕೊಟ್ಟರೆ ಅದನ್ನು ತಿಂದು ತಿಂದು ಕಚ್ಚಿ ಇಡೀ ಮನೆ ಎಲ್ಲ ರಾಡಿ ಮಾಡಿಟ್ಬಿಟ್ಟಾನೆ. ರಾಬಿನ್ ಫುಲ್ ಟ್ಯಾಲೆಂಟೆಡು. ನನಗಿಂತ ಚಂದ ರಂಗೋಲಿ ಹಾಕಾನೆ. ಕಾಣಿಸ್ತೆ ನೋಡಿ ನೋಡಿ ಚಂದ ಆಗದಲ್ಲ. ದೀಪಾವಳಿ ಹಬ್ಬಕ್ಕೆ ರಂಗೋಲಿ ಮುಚ್ಚಿಟ್ಟಿದ್ರು 2-3 ದಿನ. ಈ ಸರಿ ಮರ್ತೋಯ್ತು. ಸಣ್ಣದಲ್ಲ ಇವ್ರೇನು ಮಾಡೋಂಗಿಲ್ಲ ಅಂತ ನೋಡಿದ್ರೆ ಸರಿ ಅದ್ರ ಮೇಲೆ ಬಂದು ಡ್ಯಾನ್ಸ್ ನಡೆದ್ಬಿಟ್ಟದೆ ಒಂದು. ತುಳಸಿ ಹಬ್ಬನ ನಾವು ಕಾರ್ತಿಕ ಮಾಸದಲ್ಲಿ ಮಾಡ್ತರು. ಫುಲ್ ದೀಪ ಎಲ್ಲ ಹಚ್ಚಿ ಡೆಕೋರೇಷನ್ ಮಾಡಿ ಮದುವೆ ಮಾಡ್ತರು. ಮದುವೆ ಯಾರ ಜೊತೆ ಅಂದರೆ ವಿಷ್ಣು ಜೊತೆ. ಆ ಟೈಮಲ್ಲಿ ವಿಷ್ಣು ಆ ಕಾಲದಲ್ಲಿ ತುಳಸಿನ ಒರೆಸಿ ಮದುವೆ ಆದ ದಿನವೇ ನಾವು ಇಂದು ತುಳಸಿ ಹಬ್ಬ ಅಂತ ಆಚರಣೆ ಮಾಡ್ತಾಯಿದ್ವಿ. ಕೆಲವು ಕಡೆಗೆಲ್ಲ ಈ ಸಾಲಿಗ್ರಾಮ ಕಲ್ಲು ಬರ್ತದೆ ಅಂತೆ, ಅದನ್ನ ಇಟ್ಟು ತುಳಸಿ ಜೊತೆ ಪೂಜೆ ಮಾಡ್ತಾರೆ. ಆದರೆ ನಮ್ಮ ಕಡೆಗೆ ಅದು ಸಿಗೋದಿಲ್ಲ. ಅದಕ್ಕಾಗಿ ನಾವು ವಿಷ್ಣುವಿನ ಪ್ರತಿರೂಪವಾದಂತಹ ನಲ್ಲಿಕಾಯಿ ಗಿಡ ಏನದೆ ಅದನ್ನು ತಂದು ತುಳಸಿ ಮೇಲ್ಗಡೆಯಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹಾಕಿ ಪೂಜೆ ಮಾಡ್ತೀವಿ. ಆಮೇಲೆ ಮದುವೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಅನ್ನ ಸಾರು ಪಾಯಸ ಇತ್ತು. ಊಟ ಗೀಟ ಮಾಡಿದೆ. ಆಮೇಲೆ ಈ ಹಿಂದ್ಗಡೆ ಎಲ್ಲ ಹಾಕಿದ್ದಾರಲ್ಲ ಅದನ್ನು ಹಾಗೆ ಇಡ್ತರು ಒಂದು 5 ದಿನದವರೆಗೆ. ಆಮೇಲೆ ಕಬ್ಬನ್ನೆಲ್ಲ ತೆಗೆದು ಅದನ್ನು ಶಾಪಿಗೆ ಕೊಟ್ಟು ಜ್ಯೂಸ್ ಮಾಡಿಸೋದು, ಕುಡಿಯೋದು. ಎಷ್ಟು ಚಂದ ಅಲ್ಲ. ಮನೆ ಮುಂದೆ ದಿನ ಹೊರಗಡೆ ಬಂದಾಗ ಈ ಥರ ಡೆಕೋರೇಷನ್ ಆಗಿ ಇದ್ದರೆ ತುಳಸಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಮತ್ತು ಏನಾದರೂ ಹೊಸದಾಗಿ ನಿಮಗೇನಾದರೂ ತುಳಸಿ ಹಬ್ಬದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗಿಷ್ಟೇ ಗೊತ್ತಿರೋದು, ಅದಕ್ಕೂ ಜಾಸ್ತಿ ಏನು ಗೊತ್ತಿಲ್ಲ. ಮಳೆ ಬೇರೆ ಬರೋ ಥರ ಇದೆ. ಅದಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲೇ ನಿಲ್ಲಿಸ್ದೆ ನಾನು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.